Everyone, welcome back to Easy Maths by Rashmi. So last ವಿಡಿಯೋದಲ್ಲಿ ನಾವು ಫಸ್ಟ್ ಚಾಪ್ಟರ್ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ನೋಡಿದ್ವಿ. ಸೊ ಇವತ್ತು ನಾವು 6th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಚಾಪ್ಟರ್ ಆದಂತಹ ಲೈನ್ಸ್ ಅಂಡ್ ಆಂಗಲ್ಸ್ನ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ವಿಡಿಯೋಸ್ ಎಲ್ಲ ತುಂಬ ಅಪ್ಲೋಡ್ ಮಾಡಿದ್ದೀನಿ, ನೋಡ್ತಾ ಇರಿ. ಸೊ ದಿಸ್ ಲೈನ್ ಅಂಡ್ angles comes under geometry. So geometry andre enu? Geometry is the branch of mathematics focusing on the size, shape, position and properties of points, lines, angles, surfaces and solids. So geometry nalli namge very basic topic first barode point. Point andre enu hagadre? Mark a dot on the paper with a sharp tip of a pencil. The sharper the tip, the thinner will be the dot. This tiny dot will give you an idea of a point. So, ನೀವು ಪೆನ್ಸಿಲ್ನ ಶಾರ್ಪ್ ಮಾಡಿ ಜಸ್ಟ್ ಪೇಪರ್ ಮೇಲೆ ಡಾಟ್ ಈ ಥರ ಡಾಟ್ ಡ್ರಾ ಮಾಡಿದ್ರೆ this will be a point. A point determines a precise location but it has no length, breadth or height. ಪಾಯಿಂಟ್ ಏನು ಮಾಡುತ್ತೆ ಅಂದರೆ ಜಸ್ಟ್ ಲೊಕೇಶನ್ನ ತೋರಿಸುತ್ತೆ. ಇದ್ರೆ ಯಾವುದೇ ಲೆಂತ್ ಇರೋದಿಲ್ಲ, ಬ್ರೆಡ್ತ್ ಇರೋದಿಲ್ಲ ಮತ್ತು ಹೈಟ್ ಇರೋದಿಲ್ಲ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿರೋದು ಏನು ಅಂತಂದರೆ ದ ಟಿಪ್ ಆಫ್ ಅ ಕಾಂಪಾಸ್, ದ ಶಾರ್ಪೆಂಡ್ ಎಂಡ್ ಆಫ್ ಅ ಪೆನ್ಸಿಲ್, ದ ಪಾಯಿಂಟೆಡ್ ಎಂಡ್ ಆಫ್ ಅ ನೀಡಲ್. ಸೊ ಇಲ್ಲಿ ನಾವು 3 ಪಾಯಿಂಟ್ನ ಡ್ರಾ ಮಾಡಿದ್ದೀವಿ. ಸೊ ಅದನ್ನು ಯಾವ ಥರ ಡಿನೋಟ್ ಮಾಡ್ತೀವಿ ಅಂತ ಅಂದರೆ each of the 3 points may be denoted by a single capital letter such as Z, P and T. ಇಲ್ಲಿ ನಾವು 3 ಆಲ್ಫಾಬೆಟ್ ಇಂದ ಡಿನೋಟ್ ಮಾಡಿದ್ದೀವಿ. ನೀವು ಎ ಇಂದ Z ತನಕ ಯಾವುದೇ ಆಲ್ಫಾಬೆಟ್ನ ಯೂಸ್ ಮಾಡಿ ನಾವು ಪಾಯಿಂಟ್ನ ಡಿನೋಟ್ ಮಾಡ್ಬೋದು. ಇನ್ನೂ ಒಂದು ನಮಗೆ ತುಂಬ ಈಸಿಯಾಗಿ ಅರ್ಥ ಆಗೋ ಎಕ್ಸಾಂಪಲ್ ಯಾವುದು ಅಂತಂದರೆ ನಾವು ಗೂಗಲ್ ಲೊಕೇಶನ್ನ ನೋಡ್ತೀವಿ. ಸೊ ಯಾವುದೇ ಒಂದು ಲೊಕೇಶನ್ ಹಾಕಿ ನಾವು ಸರ್ಚ್ ಮಾಡಿದಾಗ ಅದು ಒಂದು ಸಿಂಬಲ್ ಅಲ್ಲಿ ನಿಮಗೆ ಒಂದು ಪಾಯಿಂಟಿಗೆ ಅದು ಲೊಕೇಶನ್ ತೋರಿಸುತ್ತೆ. ಸೊ ದಟ್ ಈಸ್ ಆಲ್ಸೋ ಅ ಪಾಯಿಂಟ್. ನೆಕ್ಸ್ಟ್ ಈಸ್ ಲೈನ್ ಸೆಗ್ಮೆಂಟ್. ಸೊ ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಇಲ್ಲಿ ಸುಮಾರು ಲೈನ್ಗಳಿದೆ ನಮಗೆ. ಸೊ ಹಾಗಾದ್ರೆ ಇದರಲ್ಲಿ ಯಾವುದು ಲೈನ್ ಸೆಗ್ಮೆಂಟ್? ಮಾರ್ಕ್ ಎನಿ 2 ಪಾಯಿಂಟ್ಸ್ ಎ ಅಂಡ್ ಬಿ ಆನ್ ಅ ಶೀಟ್ ಆಫ್ ಅ ಪೇಪರ್. ಸೊ ಇಲ್ಲಿ ನಾನು ಎ ಬಿ ತಗೊಂಡಿದ್ದೀನಿ, ಇಲ್ಲಿ ಕೂಡ ಎ ಬಿ ತಗೊಂಡಿದ್ದೀನಿ. Try to connect A to B by various routes. ಸೊ ಇಲ್ಲಿ ಎನ ಈ ಥರ ಕನೆಕ್ಟ್ ಮಾಡಿದ್ದೀವಿ, ಇಲ್ಲಿ ಎ ಇಂದ ಬಿಗೆ ಈ ಥರ ಕನೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟು ಈ ಥರ ಇಲ್ಲಿ ಒಂದು ಸ್ಟ್ರೇಟ್ ಲೈನ್, 3 ಜಿಗ್ಜಾಗ್ ಲೈನ್ಸ್ ಇಂದ ಕನೆಕ್ಟ್ ಆಗಿದೆ. ಬಟ್ ವಿಚ್ ಈಸ್ ದ ಲೈನ್ ಸೆಗ್ಮೆಂಟ್ ಹಿಯರ್? ದ ಶಾರ್ಟೆಸ್ಟ್ ರೂಟ್ ಫ್ರಮ್ ಎ ಟು ಬಿ ಈಸ್ ಕಾಲ್ಡ್ ಲೈನ್ ಸೆಗ್ಮೆಂಟ್. ಸೊ ಇಲ್ಲಿ ಎಷ್ಟೇ ಲೈನ್ ಇರ್ಬೋದು, ವಿಚ್ ಇಸ್ ದ ಶಾರ್ಟೆಸ್ಟ್ ಒನ್, ದಟ್ ಈಸ್ ಕಾಲ್ಡ್ ಆಸ್ ಲೈನ್ ಸೆಗ್ಮೆಂಟ್. The line segment is denoted by either AB or BA. Capital letters ಅಲ್ಲಿ denote ಮಾಡ್ತೀವಿ with a line on the top. The points A and B are called the end points of the line segment AB. So ಇದೆರಡು ಪಾಯಿಂಟ್ಸ್ಗೆ ನಾವು end points ಅಂತ ಹೇಳಿ ಕರಿತೀವಿ. Next is line. So line ಅಂದ್ರೆ ಏನು? Imagine that the line segment A to B, that is AB, is extended beyond A in one direction and beyond B in the other direction. So A direction alli iduna extend ಮಾಡ್ತೀವಿ, next B direction alli iduna extend ಮಾಡ್ತೀವಿ. So this is called line. We cannot draw a complete picture of a line. ಯಾಕೆ ಕಂಪ್ಲೀಟ್ ಪಿಕ್ಚರ್ ಡ್ರಾ ಮಾಡೋಕ್ಕಾಗಲ್ಲ ಅಂದರೆ ಇದು ಎಕ್ಸ್ಟೆಂಡ್ ಹಿಂಗೆ ಹೋಗ್ತಾನೆ ಇರುತ್ತೆ, ಲೈನು ಈ ಕಡೆನೂ ಹೋಗ್ತಾನೆ ಇರುತ್ತೆ. ಸೊ ಇದು ಇನ್ಫೈನೈಟ್ ಆಗಿ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಕಂಪ್ಲೀಟ್ ಪಿಕ್ಚರ್ನ ಡ್ರಾ ಮಾಡೋದಕ್ಕೆ ಬರೋದಿಲ್ಲ. ಅ ಲೈನ್ ಥ್ರೂ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಇಸ್ ರಿಟನ್ ಆಸ್ ಎ ಬಿ. ಸೊ ಇದು ಕೂಡ ಎ ಬಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಡಿನೋಟ್ ಮಾಡ್ತೀವಿ. ಜೊತೆಗೆ ಮೇಲೆ ಲೈನ್ ಬೋತ್ ದ ಸೈಡ್ ಆರೋ ಮಾರ್ಕ್ ತೋರಿಸ್ತಿದ್ದೀವಿ. ಇಟ್ ಡಿನೋಟ್ಸ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇನ್ ಬೋತ್ ದ ಡೈರೆಕ್ಷನ್. ನೆಕ್ಸ್ಟ್ ಈಸ್ ಅ ಲೈನ್ ಕ್ಯಾನ್ ಆಲ್ಸೋ ಬಿ ಡಿನೋಟೆಡ್ ಬೈ ಅ ಲೆಟರ್ ಲೈಕ್ ಎಲ್ ಆರ್ ಎಮ್. ಸೊ ನಾವು ಸ್ಮಾಲ್ ಲೆಟರಲ್ಲಿ ಕೂಡ ಲೈನ್ನ ಡಿನೋಟ್ ಮಾಡ್ಬೋದು, ಬಟ್ ಒಂದೇ ಯೂಸ್ ಮಾಡ್ತೀವಿ ವೈಲ್ ವಿ ಆರ್ ಡಿನೋಟಿಂಗ್ ಇಟ್ ಬೈ ಸ್ಮಾಲ್ ಲೆಟರ್.
ಸೊ ನೆಕ್ಸ್ಟ್ ಈಸ್ ರೇ. ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. beam of light from a lighthouse, ray of light from a torch, then sun rays. ಸೊ ಇದೆಲ್ಲಾನು ರೇಸ್ಗೆ ಎಕ್ಸಾಂಪಲ್. ಹಾಗಂದ್ರೆ ರೇ ಅಂದ್ರೆ ಏನು? A ray is a portion of a line that start at one point called the starting point or initial point of the ray and goes on endlessly in one direction. ಸೊ ಲೈನ್ ಅಲ್ಲಿ ಎರಡು ಕಡೆ ಎಕ್ಸ್ಟೆಂಡ್ ಆಗ್ತಾ ಇತ್ತು, ಬಟ್ in this ray it is extended in only one direction and one direction it is fixed. ಸೊ ಇದನ್ನ ನಾವು ರೇ ಅಂತ ಕರಿತೀವಿ. we denote the ray by AP. ಸೊ ಇಲ್ಲಿ ಕೊಟ್ಟಿರೋ ರೇನ ನಾವು AP ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಒಂದ್ ಕಡೆ ಪಾಯಿಂಟ್ ಫಿಕ್ಸ್ ಇರುತ್ತೆ, ಸೊ ಇಲ್ಲಿ ಯಾವುದೇ ಆರೋ ಮಾರ್ಕ್ ಇಲ್ಲ. ಇಲ್ಲಿ P ಕಡೆ ಇದು ಎಕ್ಸ್ಟೆಂಡ್ ಆಗ್ತಾ ಇರೋದ್ರಿಂದ ಈ ಕಡೆ ನಾವು ಆರೋನ ತೋರಿಸಿದ್ದೀವಿ. ನೆಕ್ಸ್ಟ್, figure it out. Rihan marked a point on a piece of paper. How many lines can he draw that pass through the point? ಸೊ ಒಂದು ಪಾಯಿಂಟ್ ಥ್ರೂ ಎಷ್ಟು ಲೈನ್ನ ಡ್ರಾ ಮಾಡ್ಬೋದು ಅವನು? ಸೊ ಒಂದು ಪಾಯಿಂಟ್ ಇತ್ತು ಅಂದರೆ ನಾವು ಎಷ್ಟು ಬೇಕಾದರೂ ಲೈನ್ಗಳನ್ನು ಡ್ರಾ ಮಾಡ್ಬೋದು. ದಟ್ ಮೀನ್ಸ್ ಇನ್ಫೈನೈಟ್ಲಿ many lines we can draw through a point. Next one, Sheetal marked 2 points on a piece of paper. How many different lines can she draw that pass through both of the points? ಸೊ ಎರಡು ಪಾಯಿಂಟ್ ಇದೆ, ಎರಡು ಪಾಯಿಂಟ್ ಥ್ರೂ ಪಾಸ್ ಆಗಬೇಕು ಅಂತ ಅಂದರೆ she can draw only one line. Next, name the line segment in figure 2.4. Which of the 5 marked points are on exactly one of the line segment, which are on 2 of the line segment? So ಇಲ್ಲಿ ನೇಮ್ ದ ಲೈನ್ ಸೆಗ್ಮೆಂಟ್ಸ್ ಇನ್ ಫಿಗರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಷ್ಟು ಲೈನ್ ಸೆಗ್ಮೆಂಟ್ಸ್ ಇದೆ? ಸೊ ಫಸ್ಟ್ ಒನ್ ಈಸ್ LM, ನೆಕ್ಸ್ಟ್ MP, PQ ಅಂಡ್ QR. ಸೊ ಟೋಟಲಿ 4 ಲೈನ್ ಸೆಗ್ಮೆಂಟ್ಸ್ ಇದೆ. ನೆಕ್ಸ್ಟ್ ಕ್ವೆಶನ್ ಈಸ್ ವಿಚ್ ಆಫ್ ದ 5 ಮಾರ್ಕ್ಡ್ ಪಾಯಿಂಟ್ಸ್ ಆರ್ ಆನ್ ಎಕ್ಸಾಕ್ಟ್ಲಿ ಒನ್ ಆಫ್ ದ ಲೈನ್ ಸೆಗ್ಮೆಂಟ್. ಸೊ ಇಲ್ಲಿ ಮಾರ್ಕ್ ಮಾಡಿರುವಂತಹ 5 ಪಾಯಿಂಟ್ ಅಲ್ಲಿ ಯಾವುದು ಜಸ್ಟ್ ಒಂದು ಲೈನ್ ಸೆಗ್ಮೆಂಟ್ ಮೇಲೆ ಇದೆ ಅಂತ. ಸೊ ಇದರಲ್ಲಿ L ಬರುತ್ತೆ, ಆಮೇಲೆ ಈ ಲೈನ್ ಸೆಗ್ಮೆಂಟ್ ಅಲ್ಲಿ Q ಬರುತ್ತೆ, ಸಾರಿ R ಬರುತ್ತೆ. ನೆಕ್ಸ್ಟ್ ವಿಚ್ ಆರ್ ಆನ್ 2 ಆಫ್ ದ ಲೈನ್ ಸೆಗ್ಮೆಂಟ್ಸ್. ಸೊ ಎರಡು ಲೈನ್ ಸೆಗ್ಮೆಂಟ್ಗೆ ಸೇರಿರುವಂತಹ ಪಾಯಿಂಟ್ಸ್ ಯಾವ್ದು ಅಂತಂದ್ರೆ M ಬರುತ್ತೆ, ಬಿಕಾಸ್ ಇಲ್ಲಿ 2 ಲೈನ್ ಇದೆ. P ಯಾಕಂದ್ರೆ ಇಲ್ಲೂ 2 ಲೈನ್ ಮೇಲೆ P ಇದೆ, ಆಮೇಲೆ Q ಇಲ್ಲಿ 2 ಲೈನು ಇದೆ. Next one, name the rays shown in figure 2.5. Is T the starting point of each of these rays? So ಯಾವ rays ಇದೆ ಅಂತ ಹೇಳಿ ನಾವು ನೇಮ್ ಮಾಡಬೇಕು. So there are totally 3 rays. TA1, next TN1, next TB1. Yes, T is the starting point. ಯಾಕೆ ಅಂದ್ರೆ 3 ರೇಗೂ ಫಿಕ್ಸ್ಡ್ ಪಾಯಿಂಟ್ ಇರೋದು T, so T is the starting point. Draw a rough figure and write labels appropriately to illustrate each of the following. So first one is line OP and line OQ meet at O. ಸೊ ಎರಡು ಲೈನು O ಅಲ್ಲಿ ಮೀಟ್ ಆಗಬೇಕು. ಸೊ ನಾನು 2 ಲೈನ್ ತಗೊಂಡಿದ್ದೀನಿ OP ಅಂತ ಹೇಳಿ. ನೆಕ್ಸ್ಟ್ OQ ಇಲ್ಲಿ O ಹತ್ರ ಮೀಟ್ ಆಗ್ತಾ ಇದೆ. ನೆಕ್ಸ್ಟ್ ರೇ XY and PQ ಇಂಟರ್ಸೆಕ್ಟ್ ಅಟ್ M. ಸೊ ರೇ XY ತಗೊಂಡಿದ್ದೀನಿ, ನೆಕ್ಸ್ಟ್ ಲೈನ್ PQ ತಗೊಂಡಿದ್ದೀನಿ. 2 ಪಾಯಿಂಟ್ ಇಂಟರ್ಸೆಕ್ಟ್ ಆಗಬೇಕಾಗಿದೆ M ಪಾಯಿಂಟ್ ಅಲ್ಲಿ. ನೆಕ್ಸ್ಟ್ ಲೈನ್ L ಕಂಟೈನ್ಸ್ ಪಾಯಿಂಟ್ಸ್ E and F ಬಟ್ ನಾಟ್ ಪಾಯಿಂಟ್ B. ಸೊ ಲೈನ್ L E ಮತ್ತೆ F ಪಾಯಿಂಟ್ಸ್ ಇರಬೇಕು ಅಂಡ್ D ಪಾಯಿಂಟ್ ಅದ್ರ ಮೇಲೆ ಇರಬಾರ್ದು. ಸೊ D ಪಾಯಿಂಟ್ನ ಹೊರಗಡೆ ಡ್ರಾ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಪಾಯಿಂಟ್ P ಲೈಸ್ ಆನ್ AB. ಸೊ ಒಂದು ಲೈನ್ ತಗೊಂಡಿದ್ದೀವಿ AB ಅಂಡ್ P ಅದ್ರ ಮೇಲೆ ಇದೆ, ಸೊ P ಡ್ರಾ ಮಾಡಿದ್ದೀವಿ. ನೆಕ್ಸ್ಟ್ ಈಸ್ ಇನ್ ಫಿಗರ್ 2.6 ನೇಮ್ 5 ಪಾಯಿಂಟ್ಸ್, ಅ ಲೈನ್, 4 rays, 5 ಲೈನ್ ಸೆಗ್ಮೆಂಟ್. ಸೊ 5 ಪಾಯಿಂಟ್ಸ್ ಯಾವುದಾದಿದೆ ನಮ್ಗೆ ಆರಾಮಾಗಿ ವಿಸಿಬಲ್ ಆಗಿದೆ, B, C, O, E, D.
ನೆಕ್ಸ್ಟ್ a line, ಯಾವ್ದು ಇದರಲ್ಲಿ ಲೈನು? ಸೊ DB is a line. ನೆಕ್ಸ್ಟ್ 4 rays. ಸೊ 4 rays ಯಾವ್ದು ಫಿಕ್ಸ್ಡ್ ಪಾಯಿಂಟ್ ಇರಬೇಕು ಮತ್ತೆ ಇನ್ನೊಂದು ಕಡೆ ಅದು ಎಕ್ಸ್ಟೆಂಡ್ ಆಗೋ ಥರ ಇರಬೇಕು. ಸೊ ಇದಿಷ್ಟರಲ್ಲಿ ನಮಗೆ ಫಿಕ್ಸ್ಡ್ ಪಾಯಿಂಟ್ ಇರೋದು O ಇದೆ. ಸೊ O ಇಂದ 4 rays ಯಾವ್ದು ಹೋಗ್ತಾ ಇದೆ ಅಂತಂದ್ರೆ OE, OD, OC and OB. ನೆಕ್ಸ್ಟ್ 5 ಲೈನ್ ಸೆಗ್ಮೆಂಟ್ಸ್. ಯಾವ್ಯಾವ್ದು ಲೈನ್ ಸೆಗ್ಮೆಂಟ್ಸ್ ಇದೆ ಇದರಲ್ಲಿ? ಸೊ ಒನ್ ಈಸ್ OE, ನೆಕ್ಸ್ಟ್ OD, OC, OB and ED. Next, here is a ray OA. It starts at O and passes through the point A. It also passes through the point B. Can you also name it as OB? Why? Ray OB ಅಂತ ಹೇಳಿದನ್ನ ನೇಮ್ ಮಾಡ್ಬೋದಾ? ಯಾಕೆ? Yes, because it also passes through the point B. So we can name it as ray OB. Can we write OA as AO, why or why not? No, because O is the initial point and it is fixed point. So we cannot write it as OA, it as AO. So OA na ನಾವು AO ಅಂತ ಹೇಳಿ ಬರೆಯೋಕ್ಕಾಗಲ್ಲ ಬಿಕಾಸ್ ಇನಿಷಿಯಲ್ ಪಾಯಿಂಟ್ ಫಿಕ್ಸ್ ಇರುತ್ತೆ. ಹಾಗಾಗಿ ನಾವು ಅದನ್ನ ಉಲ್ಟಾ ಬರೆಯೋದಕ್ಕಾಗೋದಿಲ್ಲ. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಂಗಲ್ ಅಂದರೆ ಏನು, ಯಾವ್ಯಾವುದು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.